ಟೇಸ್ಟಿ ಗ್ರೀನ್ ಚಿಕನ್ ಗ್ರೇವಿ ಮಾಡೋಣ. ಚಿಕನ್ ಒಗ್ಗರಣೆಗೆ ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೊಟೊ, ಒಣಮೆಣಸಿನಕಾಯಿ, ಸೋಂಪು ಮತ್ತೆ ಪಲಾವ್ ಎಲೆ ತಗೊಂಡಿದ್ದೀನಿ. ರುಬ್ಕೊಳ್ಳೋಕೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಹಸಿಮೆಣಸಿನಕಾಯಿ, ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ತಗೊಂಡಿದ್ದೀನಿ. ಒಂದು ಅಗ್ಲ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕೊಂಡು ಸೋಂಪು, ಪಲಾವ್ ಎಲೆ, ಈರುಳ್ಳಿ ಮತ್ತೆ ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟೊತ್ತಿಗೆ ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕಿ ರುಬ್ಕೊಬರೋಣ. ಈರುಳ್ಳಿ ಬೆಂದಾದ್ಮೇಲೆ ನಾವು ಮೆಂತ್ಯ ಸೊಪ್ಪು ಹಾಕೋಬೇಕು. ಬಾಡದ್ಮೇಲೆ ಖಾರ ಹಾಕೊಳ್ಳೋದು. ಖಾರನ ಹಸಿ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ಅದಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕೊಳ್ಳೋದು. ಬೇಯ್ಬೇಕಾದ್ರೇನೆ ಒಳ್ಳೆ ಸ್ಮೆಲ್ ಬರುತ್ತೆ ಮಾತ್ರ. ಅವಾಗ ಟೊಮೊಟೊನ ಹಾಕೊಂಡು ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದು ತಳ ಬಿಡಕ್ ಬಂದಾಗ ಚಿಕನ್ ಹಾಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋದು. ಚಿಕನ್ ಬೆಂದ ತಕ್ಷಣ ಚಿಕನ್ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಅದಕ್ಕೆ ಟಾಪಿಂಗ್ಸ್ ನಾವು ಹೆಚ್ಚಿರೋ ಬೆಳ್ಳುಳ್ಳಿ ಮತ್ತೆ ಮೆಣಸು ಹಾಕೊಂಡ್ರೆ ಘಮ ಘಮ ಅನ್ನೋ ಗ್ರೀನ್ ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ. ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ನಾನು ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ.